ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಿಮ್ಮನ್ನು ಪ್ರತಿನಿತ್ಯವೂ ಕಾದು ನಡೆಸುತ್ತಾ ಬರ್ತಿರುವುದಕ್ಕಾಗಿ ಕರ್ತನಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಮರ್ಪಣೆ ಮಾಡುವಂತನಾಗಿದೆ. ಈ ದಿನವೂ ದೇವರು ಒಂದು ವಾಕ್ಯವನ್ನ ಕೊಟ್ಟಿದ್ದಾರೆ. ಆ ವಾಕ್ಯಗಳನ್ನ ನಾವು ಓದ್ಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ 7ನೇ ವಚನ. ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವರು ಕಂಠದ ಮಟ್ಟಿಗೆ ತುಂಬಿದರು. ಹಲ್ಲೆಲೂಯಾ. ಕರ್ತನು ಈ ಒಂದು ದಿವಸವ ನಿಮ್ಮೊಟ್ಟಿಗೆ ಒಂದು ಸುಂದರವಾದ ವಾಕ್ಯದಿಂದ ಮಾತನಾಡ್ತಾ ಇದ್ದಾರೆ. ಆ ಬಾನೆ ಒಳಗೆ ನೀರನ್ನು ತುಂಬಿರಿ ಅಂತ ದೇವರು ಹೇಳಿದ್ರು, ಆದರೆ ಅವರು ಕಂಠದ ಮಟ್ಟಿಗೆ ತುಂಬುತ್ತಾ ಇದ್ದಾರೆ. ಕರ್ತನು ಸಹ ನಮಗೆ ಸಾಸಿವೆ ಕಾಳಷ್ಟು ನಂಬಿಕೆ ಇಡಿರಿ, ಎಲ್ಲಾ ವಿಷಯದಲ್ಲೂ ವಿಜ್ಞಾಪನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ ಅನ್ನುವಂಥದ್ದನ್ನ ದೇವರು ಹೇಳ್ತಾ ಇದ್ದಾರೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ನಮಗೆ ನಂಬಿಕೆ ಸಂಪೂರ್ಣವಾಗಿದೆಯಾ? ಕಂಠದ ಮಟ್ಟಿಗೆ ಅಂದ್ರೆ ಸಂಪೂರ್ಣತೆ, ಫುಲ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನಿನ್ನ ಪ್ರಾರ್ಥನೆಯಲ್ಲಿ ಸಂಪೂರ್ಣವಾಗಿದೆಯಾ? ಕರ್ತನ ವಾಕ್ಯ ಹೇಳ್ತದೆ, ನಿನ್ನ ಕೃತ್ಯಗಳಲ್ಲಿ ಒಂದು ಸಹ ಸಂಪೂರ್ಣವಾಗಿದ್ದನ್ನ ನಾನು ಕಾಣಲಿಲ್ಲ ಎಂಬುದಾಗಿ ಪ್ರಕಟಣೆ ಅಧ್ಯಾಯದಲ್ಲಿ ಕರ್ತನು ಸ್ಪಷ್ಟವಾಗಿ ಹೇಳ್ತಾರೆ ಸತ್ಯವಾಕ್ಯದಲ್ಲಿ. ಪ್ರಿಯ ಸೋದರ ಸೋದರಿ, ಈ ಸ್ಥಳದಲ್ಲಿ ಯಾಕೆ ದೇವರು ಇದನ್ನ ತುಂಬದಕ್ಕೆ ಹೇಳಿದ್ರು? ಇವತ್ತು ನಿನ್ನ ಜೀವಿತದಲ್ಲೂ ಸಹ ಈ ಕಾರ್ಯಗಳನ್ನ ನೀನು ಮಾಡ್ಬೇಕಾಗ್ತದೆ. ನಿನ್ನ ಆಶೀರ್ವಾದಗಳು, ನಿನ್ನ ಅಭಿವೃದ್ಧಿ, ನಿನ್ನ ಕೊರತೆಗಳು ತೀರಲ್ಪಡಬೇಕು ಅಂದ್ರೆ ಯಾಕೆ ಅಂದ್ರೆ, ಕಾನಾ ಊರಿನಲ್ಲಿ ಒಂದು ಮದುವೆ ನಡೀತದೆ. ಆ ಮದುವೆ ಮನೆಯಲ್ಲಿ ಅಲ್ಲಿ ದ್ರಾಕ್ಷರಸ ಖಾಲಿ ಆಗ್ಬಿಡುತ್ತೆ. ಅದ್ರಲ್ಲಿ ದ್ರಾಕ್ಷರಸ ಖಾಲಿ ಆದ ನಂತರ ತಾಯಿ ಬಂದು ಹೇಳ್ತಾಳೆ, ಇಲ್ಲಿ ದ್ರಾಕ್ಷರಸ ಖಾಲಿ ಆಗಿದೆ ಮಗನೇ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ತನ್ನ ತಾಯಿಗೆ ಕೆಲವೊಂದು ಉತ್ತರವನ್ನು ಕೊಟ್ಟಿದ ನಂತರ ಅಲ್ಲಿದ್ದಂತ ಕೆಲಸದ ಜನಗಳಿಗೆ ಯೇಸು ಸ್ವಾಮಿ ಹೇಳ್ತಾರೆ, ಈ ಒಂದು ಬಾನೆಗಳು 6 ಬಾನೆಗಳು ಕಲ್ಲಿರ್ತವೆ, 2 ಕೊಳಗ ಹಿಡಿಯುವಂತಷ್ಟು ದೊಡ್ಡ ಬಾನೆಗಳಿರ್ತವೆ, 6 ಕಲ್ಲು. 6 ಬಾನೆಗಳಲ್ಲಿ ನೀರನ್ನ ತುಂಬಿರಿ ಎಂಬುದಾಗಿ ಯೇಸು ಹೇಳಿದಾಗ ಅವರು ತುಂಬ್ತಾರೆ. ತುಂಬಿದ ತಕ್ಷಣವೇ ಆ ನೀರನ್ನ ಪುನಃ ದೇವರು ಹೇಳ್ತಾರೆ, ಇದನ್ನ ತೋಡ್ಕೊಂಡೋಗಿ ಈ ಒಂದು ದ್ರಾಕ್ಷರಸವನ್ನ ರುಚಿಯಾಗಿ ನೋಡುವಂತಹ ಪಾರುಪತ್ಯಗಾರನಿಗೆ ಕೊಡ್ರಿ ಎಂಬುದಾಗಿ ಹೇಳ್ತಾನೆ. ಆಗ ಆತ ಬಂದು ಹೇಳ್ತಾನೆ, ಎಲ್ಲಾರು ಸಹ, ಎಲ್ಲಾ ಮದುವೆಯಲ್ಲೂ ಸಹ ರುಚಿಕರವಾದದ್ದು ಮೊದಲು ಕೊಟ್ಟು ನಂತರ ಉಳಿದದ್ದನ್ನ, ಹೀನವಾದದ್ದನ್ನ ಕೊಡ್ತಾರೆ ಎಂಬುದಾಗಿ ಹೇಳ್ತಾರೆ. ಆದರೆ ಕರ್ತನು ನಮಗೆ ಯಾವಾಗ್ಲೂ ಶ್ರೇಷ್ಠವಾಗಿರುವುದನ್ನ ಕೊಡ್ತಾನೆ. ಇವತ್ತು ಉಳಿದಿದ್ದು ನಾಳೆ ಕೊಡುವಂಥದ್ದಲ್ಲ. ಎಷ್ಟೋ ಜನಗಳು ನಮ್ಗೆ ಸಾಕಾಗಿ ಮಿಕ್ಕಿದ್ದನ್ನ ನಾವು ಕೊಡ್ತೀವಿ. ಇವತ್ತು ಒಬ್ಬ ಭಿಕ್ಷುಕ ಬರೋದಾದ್ರೆ ಮನೆ ಮುಗಿದೆ, ನಾವು ಅಳಿಸಿರೋದು, ವೇಸ್ಟ್ ಆಗಿರುವಂಥದ್ದು, ಬಿಸಾಡ್ಬೇಕಲ್ಲ ಅನ್ನೋದನ್ನ ನೋಡಿ ಅದನ್ನ ಭಿಕ್ಷುಕನಿಗೆ ಹಾಕ್ತಿವಿ. ಆತನ ತಿಂದು ತನ್ನ ಹೊಟ್ಟೆಯನ್ನು ತುಂಬಿಕೊಳ್ತಾನೆ. ಆದ್ರೆ ನಾವು ಕೊಟ್ಟಿದ್ದು ನಿಯತ್ತಾಗಿದೆಯಾ? ಕರೆಕ್ಟ್ ಆಗ ಯೋಚನೆ ಮಾಡಿ ನೋಡ್ರಿ. ಕರ್ತನು ಅಲ್ಲಿ ವಾಕ್ಯ ಹೇಳ್ತದೆ, 6 ಬಾನೆ ಕಲ್ಲುಗಳಲ್ಲಿ ನೀರನ್ನು ತುಂಬಿಸಿದಾಗ ಕರ್ತನು ಅಲ್ಲೊಂದು ಅದ್ಭುತವನ್ನು ನಡೆಸ್ತಾನೆ. ರುಚಿಕರವಾದಂತ ದ್ರಾಕ್ಷರಸವನ್ನ ಅಲ್ಲಿ ಆಶ್ಚರ್ಯವನ್ನು ಉಂಟುವಂತೆ ದೇವರು ಮಾಡ್ತಾನೆ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲೂ ಸಹ ಕರ್ತನು ಏನ್ ಹೇಳಿದಾನೆ ಅದನ್ನ ಸಂಪೂರ್ಣವಾಗಿ ಮಾಡು. ಸುವಾರ್ತೆ ಸಾರೋದಕ್ಕೆ ಹೇಳಿದನ ಸಂಪೂರ್ಣವಾಗಿ ಮಾಡು. ಪ್ರಾರ್ಥನೆ ಮಾಡಕ್ ಹೇಳಿದನ ಪ್ರಾರ್ಥನೆ ಸಂಪೂರ್ಣವಾಗಿ ಮಾಡು. ನಂಬಿಕೆ ಇಡು ಅಂತ ಹೇಳಿದನ ನಂಬಿಕೆ ಕರೆಕ್ಟ್ ಆಗಿ ಮಾಡು. ದೇವರ ಒಂದು ಸಭೆಯ ಕೆಲಸವನ್ನು ಮಾಡಲಿಕ್ಕೆ ಹೇಳಿದನ ಸಭೆ ಕೆಲಸನ ಸಂಪೂರ್ಣವಾಗಿ ಮಾಡು. ಇವತ್ತು ನಿನಗೆ ಸಭೆಯಲ್ಲಿ ಏನೇ ಒಂದು ಸಣ್ಣ ಕೆಲಸ ಕೊಟ್ರು ಸಂಪೂರ್ಣವಾಗಿ ಮಾಡು. ಕರ್ತನು ಹೇಳ್ತಾ ಇದ್ದಾನೆ, ಕರ್ತನು ಹೇಳಿದ ಪ್ರಕಾರ ನೀನು ಮಾಡುವಾಗ ನಿನಗೆ ಸಮೃದ್ಧಿಯನ್ನ ದೇವರು ಬಿಡುಗಡೆ ಮಾಡಲಿಕ್ಕಿದ್ದಾನೆ. ಅದರ ನಿಮಿತ್ತವಾಗಿ ಬರಬೇಕಾದ ಆಶೀರ್ವಾದ ಬಿಡುಗಡೆ ಆಗ್ಲಿಕ್ಕಿದೆ. ನಿನ್ನ ಜೀವಿತದಲ್ಲೂ ಸಹ ಕರ್ತನು ಹೇಳುವಂತದ್ದೇನೆಂದ್ರೆ, ನಿನಗೆ ಏನೇ ಸಮಸ್ಯೆಗಳಿರುವುದಾದರೂ, ಏನೇ ಕಷ್ಟಗಳು ಬಂದಿರುವುದಾದರೂ, ಏನೇ ಬಾಧೆಗಳು ಬಂದಿರುವುದಾದರೂ, ನೀನು ಯಾವಾಗ ದೇವರು ಹೇಳಿದ ಮಾತಿನ ಪ್ರಕಾರವಾಗಿ, ದೇವರು ಎಲ್ಲವನ್ನು ಬೈಬಲ್ ನಲ್ಲಿ ಹೇಳಿದ್ದಾನೆ, ಎಲ್ಲವನ್ನೂ ನೀವು ಕೇಳಿದಿರ, ಬಿಡುಗಡೆ ಹೊಂದಿಕೊಳ್ಳಲಿಕ್ಕೆ ಆಗಿದ್ದಾನೆ ದೇವರು ಇದೆಲ್ಲ ಇಟ್ಟಿರೋದು. ನೀವು ದೇವರು ಬಿಡುಗಡೆ ಕೊಡ್ಬೇಕೆಂಬುದಾಗಿ ದೇವರಿಗೆ ಮನಸ್ಸಿದ್ರು ನೀವು ಪ್ರಾರ್ಥನೆ ಮಾಡ್ಕೊಳ್ಳಕ್ಕೆ, ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಹೆಜ್ಜೆ ಇಟ್ಟು ಅದ್ಭುತಗಳನ್ನ ಹೊಂದಿಕೊಳ್ಳಲಿಕ್ಕೆ ನಿಮಗೆ ಮನಸ್ಸಿಲ್ಲ. ಯೋಚನೆ ಮಾಡಿ ನೋಡ್ರಿ. ಇಂದು ನೀವು ಒಪ್ಪಿಸಿಕೊಡುವುದಾದರೆ, ಕರ್ತನೇ ನಾನು ನೀನು ಹೇಳುವುದನ್ನೇ ಇನ್ನು ಮುಂದೆ ನಾನು ಮಾಡ್ತೀನಿ, ಇನ್ನು ಮುಂದೆ ನಾನು ಸಂಪೂರ್ಣವಾಗಿ ಮಾಡ್ತೀನಿ, ಸಂಪೂರ್ಣವಾಗಿ ನನ್ನ ಕಾರ್ಯಗಳಿರ್ತದೆ ಎಂಬುದಾಗಿ ನೀನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವುದಾದ್ರೆ, ಇಂದು ನಿನ್ನ ಜೀವಿತದಲ್ಲಿ ದೇವರು ದೊಡ್ಡ ಅದ್ಭುತಗಳನ್ನು ಮಾಡಲಿಕ್ಕಿದ್ದಾನೆ. ನಿನ್ನ ಕೊರತೆ ಏನಿದೆಯೋ ಆ ಕೊರತೆಗಳ ದೇವರು ಸಂಪೂರ್ಣವಾಗಿ ನೀಗಿಸಲಿಕ್ಕಿದ್ದಾನೆ. ಎಲ್ಲಾ ಬಾಧೆಗಳನ್ನ ದೇವರು ನೀಗಿಸಲಿಕ್ಕಿದ್ದಾನೆ. ಕಡೆಗಳ ಮುಚ್ಚಿ ಒಪ್ಪಿಸಿಕೊಡೋಣವ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಇಂದು ನಮ್ಮ ಜೀವಿತದಲ್ಲಿ ರಾಜ
ಇನ್ನು ಮುಂದೆ ನೀನು ಏನ್ ಹೇಳ್ತೀಯೋ ಅದನ್ನ ಮಾತ್ರವೇ ನಾವು ಮಾಡ್ತೀವಿ ಸ್ವಾಮಿ. ದೇವರೇ, ಯಾರೆಲ್ಲ ಒಪ್ಪಿಸಿಕೊಡ್ತಾ ಇದ್ರು ಅವರ ಜೀವಿತದಲ್ಲಿರುವ ಎಲ್ಲಾ ಕೊರತೆಗಳು ನೀಗಲಿ. ಅವರು ಪರಿಪೂರ್ಣವಾಗಿ ಇನ್ನು ಮುಂದೆ ಅವರ ಸೇವೆಲಾಗಿರ್ಬೋದು, ಅವರ ಪ್ರಾರ್ಥನೆ ಜೀವಿತ ಆಗಿರ್ಬೋದು, ನಂಬಿಕೆ ಹೆಜ್ಜೆ ಇಡ್ಬೋದು, ದೇವರೇ ಎಲ್ಲ ಸಂಪೂರ್ಣವಾಗಿರ್ಲಿ. ಯಾವುದು ಅರ್ಧಬರ್ಧ ಇರಕೂಡದು ಎಂದು ವಿಜ್ಞಾಪನೆ ಮಾಡ್ತಾ ಇದ್ದೀನಿ ದೇವರೇ. ನಿನ್ನ ಕೃಪೆ ಬಿಡುಗಡೆ ಆಗಲಿ, ನಿನ್ನ ರಕ್ತ ಬೆಂಕಿಯನ್ನ ಬಿಡುಗಡೆ ಮಾಡು ಸ್ವಾಮಿ. ದೇವರೇ, ಈಗಲೇ ಇವರೆಲ್ಲರೂ ಆಶೀರ್ವದಿಸಲ್ಪಡಲಿ. ಇವ್ರಿಗೆ ಏನೆಲ್ಲ ಈ ದಿನ ದೇವರೇ ಕೊರತೆಯಲ್ಲಿ ಬದುಕ್ತಾ ಇದ್ದಾರೋ ಆ ಕೊರತೆಗಳೆಲ್ಲ ನೀಗಲಿ, ರೋಗವು ನೀಗಲಿ, ವ್ಯಾಧಿಗಳು ನೀಗಲಿ ಸ್ವಾಮಿ. ನೀನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ, ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್.